ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳೋ ಮೊದಲು ವಾಟ್ಸಪ್ನಲ್ಲಿ ಭಾಳ ದೀರ್ಘವಾದಂಥ ಒಂದು ಸಂದೇಶವನ್ನು ಇದೇ ನನ್ನ ಕಡೆಯ ಮಾತು ಅಂತೇಳಿ ಹೇಳಿ ಕಳಿಸಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ MLA ಪೊನ್ನಣ್ಣ, MLA ಮಂತರಗೌಡ, ಹರೀಶ್ ಪೂವಯ್ಯ ಹಾಗೂ ತೆನ್ನೀರ ಮೈನಾ ಇವರು 4 ಜನರ ಹೆಸರನ್ನು ಉಲ್ಲೇಖ ಮಾಡಿ ಇವರೇ ನನ್ನ ಸಾವಿಗೆ ಕಾರಣ, ಇವರು ಇಷ್ಟೆಲ್ಲ ಒತ್ತಡವನ್ನು ಹಾಕಿದ್ರು, ಈ ಥರ ಹೆರಾಜ್ ಮಾಡಿದರು ಅಂತೇಳಿ ಅದರಲ್ಲಿ ಹೇಳಿದ್ದಾರೆ. ನಿನ್ನೆ ಆತ ಆತ್ಮಹತ್ಯೆ ಮಾಡಿಕೊಂಡ ನಂತರ ಕುಟುಂಬದವರು DCP ದೇವರಾಜ್ ಹತ್ರ ಹೋಗಿ ಕಂಪ್ಲೇಂಟನ್ನು ಕೊಟ್ಟಾಗ ಆ ಕಂಪ್ಲೇಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಇವರಿಷ್ಟು ಜನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆದರೂ ಕೂಡ ತೆನ್ನೀರ ಮೈನನ್ನ ಒಬ್ಬನ ಬಿಟ್ಟು ಇನ್ನು ಉಳಿದವ್ರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದಾರೆ? ಆತ ವಿನಯ್ ಸೋಮಯ್ಯ ನಂತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತೇಳಿ ಹೇಳಿಬಿಟ್ಟು ಆ ಮೆಸೇಜಲ್ಲಿ ಹಾಕಿದ್ದಾರೆ. ಆ ಥರ ಪರಿಸ್ಥಿತಿ ಬರಬಾರ್ದು ಅಂದರೆ ಆತ ಉಲ್ಲೇಖ ಮಾಡಿರುವಂಥ 4 ಜನರ ವಿರುದ್ಧ FIR ಆಗಬೇಕು. ಹಾಗಾಗಿ ಅವ್ರ ಕುಟುಂಬದವರು ಕೂಡ ನಾವು ಅಂತ್ಯ ಸಂಸ್ಕಾರ ಮಾಡೋ ಮೊದಲು ಇವ್ರ ವಿರುದ್ಧ FIR ಹಾಕಬೇಕು ಅಂತೇಳಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ನಾಯಕರುಗಳು ಇಲ್ಲಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ನಮ್ಮ ಹೋರಾಟನೂ ಕೂಡ ಆತ ಯಾರ್ಯಾರನ್ನ ಉಲ್ಲೇಖ ಮಾಡಿದ್ದಾನೆ ಆ ಒಂದು ಮೆಸೇಜ್ನಲ್ಲಿ ಆ ಮೆಸೇಜನ್ನು ಡೈಯಿಂಗ್ ಡಿಕ್ಲರೇಷನ್ ಆಗಿ ಅಥವಾ ಡೆತ್ ನೋಟ್ ಆಗಿ ಪರಿಗಣಿಸಿ FIRನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ. ನೀವು ಮಾಧ್ಯಮದವರು ಆ ಮೆಸೇಜಲ್ಲಿ ಪೊನ್ನಣ್ಣನ ಹೆಸರಿಲ್ವಾ ಹೇಳಿ? MLA ಪೊನ್ನಣ್ಣ AS ಪೊನ್ನಣ್ಣ ಅಂತಂದರೆ ಇನ್ಯಾರೋ ಕೊಡಗಿನಲ್ಲಿದ್ದಾನೆ ಅಂದರೆ ನಮಗೆ ಗೊತ್ತಿಲ್ಲ, ಆಯಿತಾ? AS ಪೊನ್ನಣ್ಣ ಒಬ್ಬನೇ ವ್ಯಕ್ತಿ ಇರೋದು, ಆ ವ್ಯಕ್ತಿ ಹೆಸರಂತೂ ಇದೆ ಅದರಲ್ಲಿ. ಸರ್, ಈಗ ಡೆತ್ ನೋಟ್ ಅಲ್ಲ ಅಂತ ಹೇಳ್ತಾರೆ ಸರ್, ಅದನ್ನು ರೈಟಿಂಗಲ್ಲಿ ಏನು ಕೂಡ ಬರ್ದಿಲ್ಲ ಅವನು, ಹೇಗೆ ಇದು ಡೆತ್ ನೋಟ್ ಆಗುತ್ತೆ ಅಂತೇಳಿ? ಯಾವುದೋ ವಾಟ್ಸಪ್ ಗ್ರೂಪ್ನಲ್ಲಿ ಈ ಮಹಾನ್ ನಾಯಕ ಪೊನ್ನಣ್ಣನ ವಿರುದ್ಧ ಯಾವುದೋ ಟಾಯ್ಲೆಟನ್ನು ಕೊಳಕಾಗಿರೋ ಟಾಯ್ಲೆಟಿಗೆ ಒಂದು ಫೋಟೋ ಹಾಕಿದ ಕೂಡಲೇ ಇವ್ಗೆ ಇಷ್ಟೊಂದು ಉರಿ ಬರ್ತದೆ. ಅದರಲ್ಲಿ ವಾಟ್ಸಪ್ ಗ್ರೂಪಿನ ಅಡ್ಮಿನ್ಗಳನ್ನು ಅದಕ್ಕೆ ಪಾರ್ಟಿ ಮಾಡಿ ಅವ್ರ ಮೇಲೆ FIR ಮಾಡಿ ಅವ್ರಿಗಿಷ್ಟು ಹೆರಾಸ್ಮೆಂಟ್ ಮಾಡ್ತಾರೆ. ಅಡ್ಮಿನ್ನಲ್ಲಿ ಹೆಸರು ಅಂದರೆ ಅಡ್ಮಿನ್ ಆಗಿರೋವಂಥದ್ದು ಆತನ ಪೋಸ್ಟು ಮಾಡಿಲ್ಲ, ಆ ಕಾರಣಕ್ಕೆ FIR ಮಾಡ್ಬೋದಾದರೆ ಆತ ಸಾಯೋ ಮೊದಲು ನನಗೆ ಇವರೇ ಕಾರಣ ಅಂತೇಳಿ ಆತನ ಮೊಬೈಲಿಂದ ಮಾಡಿರುವಂಥ ಮೆಸೇಜನ್ನು ಡೈಯಿಂಗ್ ಡಿಕ್ಲರೇಷನ್ನು ಮತ್ತು ಡೆತ್ ನೋಟ್ ಆಗಿ ಯಾಕೆ ಪರಿಗಣಿಸಬಾರ್ದು? ಕಾನೂನಲ್ಲಿ ಅವಕಾಶ ಇದೆ ತಾನೆ. ಆತ ಯಾರಿಗಾರು ಒಬ್ಬರಿಗೆ ಸಾಯೋ ಮೊದಲು ಫೋನಲ್ಲಿ ಮಾತಾಡಿ ಫೋನಲ್ಲಿ ಏನಾದ್ರೂ ಹೇಳಿದ್ರು ಕೂಡ ಅದನ್ನು ಕೂಡ ಪರಿಗಣಿಸಬೇಕು ಅಂತ ಕೋರ್ಟೇ ಹೇಳಿದೆ. ಇನ್ನು ಆತನೇ ಮಾಡಿರುವಂಥ ಒಂದು ಸಾರ್ವಜನಿಕ ವೇದಿಕೆ ವಾಟ್ಸಪ್ ಗ್ರೂಪ್ ಅಂತ ಅದರಲ್ಲಿ ಮಾಡಿರುವಂತಹ ಒಂದು ಮೆಸೇಜನ್ನು ನೀವು ಡೈಯಿಂಗ್ ಡಿಕ್ಲರೇಷನ್ ಅಂತ ಯಾಕೆ ತೊಗೊಳಕ್ಕಾಗಲ್ಲ? ಪೊನ್ನಣ್ಣಗೆ ಯಾವಾಗ ಲಾ ಕಾಲೇಜಲ್ಲಿ ಓದಿದ್ರಿ ಇದನ್ನು? ಈಗ ಅವರು ಪೊಲೀಸ್ ಕೂಡ ದುರುಪಯೋಗ ಮಾಡ್ಕೊಂಡ್ರು ಅಂತೇಳಿ ಕೂಡ FIR ರದ್ದಾಗಿದ್ರು ಕೂಡ ಅವಾಗ ಕಾಲ್ ಮಾಡ್ತಾರೆ ಪೊಲೀಸ್. ಅದನ್ನೇ ಹೇಳ್ತಾ ಇರೋದು, FIR ರದ್ದಾದ್ರೂ ಕೂಡ ಯಾಕಾಗಿ 107 ಕೇಸ್ ಹಾಕ್ತೀವಿ, ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತೇಳಿ ಹೇಳಿ ಪೊನ್ನಣ್ಣ ಪೊಲೀಸರಿಗೆ ಚಿತಾವಣೆ ಕೊಟ್ಟು ಚೂ ಬಿಡ್ತಾ ಇದ್ರು. ಆರ್ಥಿಕವಾಗಿ ಪೊನ್ನಣ್ಣ ಸಹಾಯ ಮಾಡ್ತೀವಿ ಅವರು ಕೂಡ ವಿನಯ್ ಕುಟುಂಬಕ್ಕೆ ಅಂತ ಹೇಳಿದ್ದಾರೆ. ಪೊನ್ನಣ್ಣವರಿಗೆ ನಾವು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿಬಿಟ್ಟು ನಾವು ಆತನಿಗೆ ಸಹಾಯ ಮಾಡ್ತೀವಿ, ಆತನಿಗೆ ಅಷ್ಟೊಂದು ಏನೋ ಪರಿಸ್ಥಿತಿ ಇತ್ತು ಅಂತಂದರೆ. ಆದರೆ ನಮ್ಮ ಕಾರ್ಯಕರ್ತರನ್ನ ನೋಡ್ಕೊಳ್ಳೋ ಶಕ್ತಿ ನಮ್ಮ BJP ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಇದೆ. ಆದರೆ ಪೊನ್ನಣ್ಣ ನಿನ್ನ ಕೈಲಿ ಕನಿಷ್ಠ ಆದರೆ ನೀ ಹೆಸರನ್ನ ಉಲ್ಲೇಖ ಮಾಡಿದ್ದೀನಿ, FIRಗೆ ಅಲ್ಲಿ ಹೆಸರು ಹಾಕೋದಕ್ಕೆ ಒಂದು ಬಿಟ್ಬಿಡಪ್ಪ ಸಾಕಷ್ಟೇ. ನೀ ಎಲ್ಲ ಕೋರ್ಟಲ್ಲಿ ಕೇಸ್ ಫಿಕ್ಸ್ ಮಾಡ್ಕೊಂಬಿಟ್ಟು ಮಾಡಿರೋ ದುಡ್ಡೆಲ್ಲ ನಮ್ಮ ಕಾರ್ಯಕರ್ತನ ಬೇಡಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.